ನಿಮ್ಮ ಮೊದಲನೇ ಪ್ರಶ್ನೆ, ಮಾರ್ಸ್ ಆರ್ಬಿಟರ್ ಯಾವ ಗ್ರಹಕ್ಕೆ ಹಾರಿಬಿಡಲಾಗಿದೆ? ಆಪ್ಷನ್ ಎ ಶನಿ, ಆಪ್ಷನ್ ಬಿ ಮಂಗಳ, ಆಪ್ಷನ್ ಸಿ ಬುಧ, ಆಪ್ಷನ್ ಡಿ ಯುರೇನಸ್. ಉತ್ತರ ಆಪ್ಷನ್ ಬಿ ಮಂಗಳ. ನಿಮ್ಮ ಎರಡನೇ ಪ್ರಶ್ನೆ, ಟೈಟಾನ್ ಎಂಬ ಉಪಗ್ರಹ ಕೆಳಗಿನ ಯಾವ ಗ್ರಹಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ನೆಪ್ಚೂನ್, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಬುಧ, ಆಪ್ಷನ್ ಡಿ ಶನಿ. ಉತ್ತರ ಆಪ್ಷನ್ ಡಿ ಶನಿ. ನಿಮ್ಮ ಮೂರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಉತ್ತರ ಆಪ್ಷನ್ ಎ ಕರ್ನಾಟಕ. ನಿಮ್ಮ ನಾಲ್ಕನೇ ಪ್ರಶ್ನೆ, ಕೋಟಾ ಅಣುವಿದ್ಯುತ ಕೇಂದ್ರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ತಮಿಳುನಾಡು. ಉತ್ತರ ಆಪ್ಷನ್ ಸಿ ರಾಜಸ್ಥಾನ. ನಿಮ್ಮ ಐದನೇ ಪ್ರಶ್ನೆ, ಭಾರತದ ಅತ್ಯಂತ ದೊಡ್ಡ ತಾಮ್ರದ ಗಣಿ ಯಾವುದು? ಆಪ್ಷನ್ ಎ ಸೊಂಡೂರು, ಆಪ್ಷನ್ ಬಿ ಕೋಡರ್ಮಾ, ಆಪ್ಷನ್ ಸಿ ಖೇತ್ರಿ, ಆಪ್ಷನ್ ಡಿ ಕಾಲಕೋಟ. ಉತ್ತರ ಆಪ್ಷನ್ ಸಿ ಖೇತ್ರಿ. ನಿಮ್ಮ ಆರನೇ ಪ್ರಶ್ನೆ, ಭಗತ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ಸ್ಥಳ ಯಾವುದು? ಆಪ್ಷನ್ ಎ ಚಂಡೀಗಢ, ಆಪ್ಷನ್ ಬಿ ಜೈಪುರ, ಆಪ್ಷನ್ ಸಿ ನಾಗಪುರ, ಆಪ್ಷನ್ ಡಿ ಕೊಚ್ಚಿನ. ಉತ್ತರ ಆಪ್ಷನ್ ಎ ಚಂಡೀಗಢ. ನಿಮ್ಮ ಏಳನೇ ಪ್ರಶ್ನೆ, ಮೈಸೂರು, ದಿವಾಸ, ನಾಸಿಕ ನಗರಗಳಲ್ಲಿ ಯಾವ ಕೈಗಾರಿಕೆಗಳಿವೆ? ಆಪ್ಷನ್ ಎ ಕಾಗದ, ಆಪ್ಷನ್ ಬಿ ಹತ್ತಿ ಬಟ್ಟೆ, ಆಪ್ಷನ್ ಸಿ ಅಲ್ಯೂಮಿನಿಯಂ, ಆಪ್ಷನ್ ಡಿ ನೋಟು ಮುದ್ರಣ. ಉತ್ತರ ಆಪ್ಷನ್ ಡಿ ನೋಟು ಮುದ್ರಣ. ನಿಮ್ಮ ಎಂಟನೇ ಪ್ರಶ್ನೆ, ಉಷ್ಣವಲಯದ ತೇವಯುತ ಸದಾ ಹಸಿರಾಗಿರುವ ಕಾಡುಗಳಿಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸವನ್ನಾ, ಆಪ್ಷನ್ ಬಿ ಸೆಲ್ವಾಸ, ಆಪ್ಷನ್ ಸಿ ಪಂಪಾಸ, ಆಪ್ಷನ್ ಡಿ ಪ್ರೈಯರಿ. ಉತ್ತರ ಆಪ್ಷನ್ ಬಿ ಸೆಲ್ವಾಸ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಪಶು ವಿಶ್ವವಿದ್ಯಾಲಯ ಇರುವ ಜಿಲ್ಲೆ ಯಾವುದು? ಆಪ್ಷನ್ ಎ ವಿಜಯಪುರ, ಆಪ್ಷನ್ ಬಿ ಬಾಗಲಕೋಟೆ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಬೀದರ. ಉತ್ತರ ಆಪ್ಷನ್ ಡಿ ಬೀದರ. ನಿಮ್ಮ ಹತ್ತನೇ ಪ್ರಶ್ನೆ, ಅಂಗಾಮಿ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದು? ಆಪ್ಷನ್ ಎ ನಾಗಾಲ್ಯಾಂಡ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಮಣಿಪುರ, ಆಪ್ಷನ್ ಡಿ ತ್ರಿಪುರ. ಉತ್ತರ ಆಪ್ಷನ್ ಎ ನಾಗಾಲ್ಯಾಂಡ್.